ನಾನು ಅರ್ಚನಕ್ಕೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಪರೀಕ್ಷೆ ಅಂದರೆ ಭಯನಾ? ಯಾಕೆ ಆ ಭಯ? ಪರೀಕ್ಷೆ ಅಂದರೆ ಹೆದರೋ ಅವಶ್ಯಕತೆ ಇಲ್ಲ. ಅದು ಒಂದು ಸಾಧನೆ, ನಿಮ್ಮ ಮುಂದಿನ ಸಾಧನೆಗೆ ಅದು ಒಂದು ಮೆಟ್ಟಿಲು. ವಿದ್ಯಾರ್ಥಿಗಳೇ, ಯಾಕೆ ನೀವು ಪರೀಕ್ಷೆ ಅಂದರೆ ಅಷ್ಟು ಹೆದರ್ಕೊಳ್ತೀರಾ? 6 ಸಬ್ಜೆಕ್ಟ್ ಇದೆ, 6 ಪುಸ್ತಕಗಳನ್ನು ಓದಬೇಕು, 10 ತಿಂಗಳು ಪ್ರಯತ್ನ ಪಡ್ತೀರಾ ಓದೋಕ್ಕೆ. ಕೊನೆಗಂತೀರಾ ಸಾಕು 30-35% ತೊಗೊಂಡ್ರೆ ಸಾಕು ಅಂತ. ಯಾಕೆ ಆ ಆಲೋಚನೆ? ನೋಡಿ ವಿದ್ಯಾರ್ಥಿಗಳೇ, ನಿಮಗಿರುವಂಥ 6 ಪುಸ್ತಕಗಳನ್ನು ಓದೋದಕ್ಕೆ 10 ತಿಂಗಳು ಬೇಕಾಗಿಲ್ಲ. ಕೇವಲ 3 ತಿಂಗಳಲ್ಲಿ ನೀವು ಎಲ್ಲ ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಂಡು ಮುಗಿಸ್ಬಹುದು. ಉದಾಹರಣೆಗೆ ಕನ್ನಡವನ್ನು ಓದೋದಾದರೆ ಕತೆಗಳ ರೂಪದಲ್ಲಿ ಓದಿ, ನನಗೆ ಈ ಪುಸ್ತಕ ಇಷ್ಟ ಅನ್ನುವಂಥ ರೀತಿಯಲ್ಲಿ ಓದಿ. ಹಾಗೆ ಎಲ್ಲ ಸಬ್ಜೆಕ್ಟನ್ನು ನೀವು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ನೀವು ಒಳ್ಳೆಯ ಸ್ಕೋರನ್ನು ಪಡಿತೀರ. ಆದರೆ ನಿಮ್ಮಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ, ಆ 6 ಪುಸ್ತಕಗಳೇ ನಿಮಗೆ ಬೆಟ್ಟದ ರೀತಿಯಲ್ಲಿ ಕಾಣ್ತವೆ. ಆ ಥರ ಯೋಚನೆಯನ್ನು ಮಾಡಬೇಡಿ. ಪ್ರತಿ ಕ್ಷಣ ಆ 6 ಪುಸ್ತಕಗಳ ಬಗ್ಗೆನೇ ನಾನು ಯಾವ ಸಬ್ಜೆಕ್ಟಲ್ಲಿ ಡಲ್ ಇದ್ದೀನೋ, ನಾನು ಏನಾಗ್ತೀನೋ, ಫೇಲ್ ಆಗ್ತೀನೋ ಅನ್ನೋ ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತಾನೋ ಆ ರೀತಿ ಬೆಳೀತಾನೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ನಿಮ್ಮ ಮನಸ್ಸು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ. ಅದಕ್ಕೋಸ್ಕರ ಯಾವ ವಿದ್ಯಾರ್ಥಿ ಕೂಡ ನೀವು ಹೆದರಬಾರ್ದು. ಎಲ್ಲ ಸಬ್ಜೆಕ್ಟನ್ನು ಇಷ್ಟಪಟ್ಟು ಓದಿ, ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿ. 30% ತೆಗಿಬೇಕು ಅಂತ ನೀವು ಲೋಯೆಸ್ಟ್ ಲೆವೆಲಲ್ಲಿ ಥಿಂಕ್ ಮಾಡಬಾರ್ದು, ಹೈಯೆಸ್ಟ್ ಪರ್ಸೆಂಟೇಜ್ ತೆಗಿಬೇಕು ಅಂತ ಯೋಚನೆ ಮಾಡಬೇಕು. 95 ಅಬೋ ತೆಗಿತೀನಿ ಅಂತ ಮನಸ್ಸಲ್ಲಿ ನೀವು ಅಂದ್ಕೊಂಡ್ರೆ ಗ್ಯಾರಂಟಿ ಅಷ್ಟು ತೆಗಿತೀರ. ಮತ್ತು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಏಳುವಂಥ ಅಭ್ಯಾಸ ಮಾಡ್ಕೊಳ್ಳಿ. 5 ಗಂಟೆಗೆ ಎದ್ದು ಮ್ಯಾಜಿಕ್ ನಂಬರ್ ಅಂತ ಕರೀತಾರೆ. 5 ಈ 5 ಗಂಟೆಗೆ ಎದ್ದು ನೀವು ಏನು ಆಗಬೇಕು ಅಂತ ಅನ್ಕೊತೀರೋ ಅದನ್ನು ಖಂಡಿತ ಆಗ್ತೀರ. ಅದು ಕೇವಲ ಎಕ್ಸಾಮ್ಗಷ್ಟೇ ಸೀಮಿತ ಇಟ್ಕೋಬೇಡಿ. ಒಂದು ಉತ್ತಮವಾದ ಒಂದು ಗುರಿಯನ್ನು ಇಟ್ಕೊಳ್ಳಿ, ಹೈಯೆಸ್ಟ್ ಒಂದು ಪೀಕಲ್ಲಿರುವಂಥ ಗುರಿಯನ್ನು ಇಟ್ಕೊಳ್ಳಿ. ಆ ಗುರಿಗೆ ಸಂಬಂಧಿಸಿದಂತೆ ಪ್ರಯತ್ನ ಪಡಿ. ಆ ಪ್ರಯತ್ನಕ್ಕೆ ನಿಮ್ಮದು SSLC ಎಕ್ಸಾಮ್ ಆಗಲಿ, ಯಾವುದೇ ಎಕ್ಸಾಮ್ ಆಗಲಿ ಅಡ್ಡಿ ಆಗಬಾರ್ದು. ಆ 6 ಪುಸ್ತಕಗಳು ಕೇವಲ ಪುಸ್ತಕಗಳಷ್ಟೇ, ಅದ್ರ ಜೊತೆಗೆ ನೀವು ಹಲವಾರು ಪುಸ್ತಕಗಳನ್ನು ಓದಬೇಕು. ಸಾಧನೆ ಮಾಡಿದಂಥ ವ್ಯಕ್ತಿಗಳ ಒಂದು ವ್ಯಕ್ತಿತ್ವದ ಪುಸ್ತಕಗಳನ್ನು ಓದಬೇಕು, ಕತೆಗಳನ್ನು ಓದಬೇಕು. ಅದ್ರ ಜೊತೆಗೆ ಓದ್ತಾ ಹೋದರೆ ನಿಮ್ಮ ಜೀವನ ಹೇಗೆ ಸಾಗುತ್ತೆ ಅಂದರೆ, ನಾನು ಯಾವ ರೀತಿ ಎಕ್ಸಾಮ್ ಅಲ್ಲ, ಪ್ರತಿ ದಿನಾನೂ ನಿಮಗೆ ಪ್ರತಿ ಗಂಟೆ ಕೂಡ ಒಂದು ಉತ್ಸಾಹದ ದಿನಗಳು ಉಂಟಾಗ್ತವೆ. ನೀವೇನಾದರೂ ಸಾಧನೆ ಮಾಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತಿನ ಥಾಟ್ ಏನು ಅಂದರೆ, ನಿಮ್ಮ ಮನಸ್ಸಿಂದ ನೀವು ಏನನ್ನು ಯೋಚನೆ ಮಾಡ್ತೀರೋ ಅದೇ ಥರ ನೀವು ಆಗ್ತೀರ, ಖಂಡಿತ 100%. ಅದಕ್ಕೆ ವಿದ್ಯಾರ್ಥಿಗಳೇ, ಪ್ರತಿನಿತ್ಯ ನೀವು ಏನು ಆಗಬೇಕಂತಿದ್ದೀರ ಗುರಿನ ಅನ್ಕೋಬೇಕು, ಸಾಧಿಸಬೇಕು, ಮುಂದೆ ಬರಬೇಕು. ನಿಮಗೆ ಅಣಕಿಸಿದಂತಹ, ನಿಮಗೆ ನಿನ್ನಿಂದ ಆಗಲ್ಲ ಅಂತ ಬೈದಂತಹ ಎಲ್ಲರ ಮುಂದೆ ಕೂಡ ನೀವು ಗೆದ್ದು ತೋರಿಸ್ಬೇಕು. ಇವತ್ತಿನ ಥಾಟ್ ಇದೆ. ಎಲ್ಲರಿಗೂ ಧನ್ಯವಾದ.